ಡೈಲಿ ಒಂಥರ ಆಫೀಸ್ಗೆ ಹೋಗೋದು ಹೆಡ್ಡೇಕ್ ಆಗ್ಬಿಟ್ಟಿತ್ತು. ಅದ್ರಲ್ಲೂ ಈ ಬೆಂಗಳೂರು ಟ್ರಾಫಿಕ್ ಮತ್ತೆ ದಿನೇ ದಿನೇ ಪೆಟ್ರೋಲ್ ಪ್ರೈಸ್ ಬೇರೆ ಜಾಸ್ತಿ ಆಗ್ತಾ ಇತ್ತಾ. ಸೊ ಒಂಥರ ಏನನ್ಸ್ಬಿಡ್ತು ಅಂದ್ರೆ ಸುಮ್ನೆ ದುಡ್ಡು ವೇಸ್ಟ್, ಅದ್ರಲ್ಲಿ ಟೈಮು ವೇಸ್ಟ್. ಸೊ ಒಂದ್ ದಿವಸ ಲಿಂಕ್ಡ್ಇನ್ ಅಲ್ಲಿ ಇಕೋಜಾರ್ ಅವ್ರದ್ದು ಆಡ್ ನೋಡ್ಬಿಟ್ಟೆ. ನೋಡಿ ಅವರು ಇವಿ ವೆಹಿಕಲ್ ನ ಎಷ್ಟು ಈಸಿ ಆಗಿ ತಗೊಳ್ಳೋದು ಅಂತ ತೋರಿಸಿದ್ರು. ಸೊ ಆಗ ತಗೊಂಡೆ ನಾನು ಈ 450 ಅಪೆಕ್ಸ್. ಅದ್ರಲ್ಲೂ ಇದ್ರಲ್ಲೂ 3.7 ಕಿಲೋವ್ಯಾಟ್ ಬ್ಯಾಟ್ರಿ ಇದೆ. ಇದ್ ಬಂದ್ಬಿಟ್ಟು ಒಂದ್ಸರಿ ಫುಲ್ ಚಾರ್ಜ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ರೇಂಜ್ 110 ಕಿಲೋಮೀಟರ್ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು ಟಾಪ್ ಸ್ಪೀಡ್ 100 km/h. ಸಿಟಿಲೆಲ್ಲ ಆರಾಮಾಗಿ ಓಡಾಡ್ಬಹುದು ಅಷ್ಟು ರೇಂಜ್ ಅಲ್ಲಿ. ನಂಗೆ ಇದ್ರಲ್ಲಿ ತುಂಬಾ ಇಷ್ಟ ಆಗಿದ್ದೇನೆಂದ್ರೆ ಆಕ್ಸಿಲರೇಷನ್ 2.9 ಸೆಕೆಂಡ್ ಅಲ್ಲಿ ಆರಾಮಾಗಿ 0 to 40 km/h ಹೋಗ್ಬೋದು. ಅದ್ರಲ್ಲಿ ಟ್ರಾಫಿಕ್ ನಲ್ಲಿ ಆರಾಮಾಗಿ ಈಸಿಯಾಗಿ ಸ್ಲೈಡ್ ಮಾಡ್ಕೊಂಡು ಹೋಗ್ಬಿಡಬಹುದು. ಇದು ಡಿಸೈನ್ ಮಾತ್ರ ಸ್ಲೀಕಿ ಮತ್ತೆ ಸ್ಪಾಟಿ ಇದೆ. ಇದರಿಂದ ಮತ್ತೆ ಟ್ರಾನ್ಸ್ಪರೆಂಟ್ ಪ್ಯಾನಲ್ಸ್ ತುಂಬಾ ಸ್ಟೈಲಿಶ್ ಲುಕ್ ಕೊಡುತ್ತೆ. ರೈಡ್ ಕ್ವಾಲಿಟಿ ಮಾತ್ರ ತುಂಬಾ ಸ್ಮೂತ್, ಲಿಟರಲಿ ನೆಕ್ಸ್ಟ್ ಲೆವೆಲ್. ಬೈಯಿಂಗ್ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಫುಲ್ ಟೆನ್ಷನ್ ಫ್ರೀ. ನಾನಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದೆ, ಇಕೋಜಾರ್ ಕಡೆಯಿಂದಾನೇ ಎಲ್ಲ ಹ್ಯಾಂಡಲ್ ಮಾಡಿದ್ರು. ಬರೀ ನಾನು ಏನ್ ಮಾಡಿದೆ ಅಂದ್ರೆ ಡೆಲಿವರಿಗೆ ಮಾತ್ರ ವೇಟ್ ಮಾಡಿದೆ. ಕ್ಯಾಶ್ ಬ್ಯಾಕ್ ಕೂಡ ಕೊಡ್ತಾರೆ. ಟೋಟಲ್ ಕಾಸ್ಟ್ ಬಂದು ಇನ್ನು ಮ್ಯಾನೇಜಬಲ್ ಆಗಿದೆ. ಈಗ ಪ್ರತಿದಿನ ಆಫೀಸ್ಗೆ ಹೋಗೋದು ಮತ್ತೆ ಪೆಟ್ರೋಲ್ ಬಗ್ಗೆ ಏನು ಯೋಚನೆ ಇಲ್ಲ. ಸೈಲೆಂಟ್ ಆಗಿ, ಫಾಸ್ಟ್ ಆಗಿ, ಕಂಫರ್ಟೇಬಲ್ ಆಗಿ ಹೋಗ್ತಾ ಇದ್ದೀನಿ. ನಿಮ್ಗೆ ಡೇ ಟು ಡೇ ಟ್ರಾವೆಲ್ ಸ್ಟ್ರೆಸ್ ಫ್ರೀ, ಸ್ಟೈಲಿಶ್ ಮತ್ತೆ ಬಡ್ಜೆಟ್ ಫ್ರೆಂಡ್ಲಿ ಮಾಡ್ಬೇಕು ಅಂದ್ರೆ ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ಇಕೋಜಾರ್ ಇಂದ ಇವಿ ತಗೊಳ್ಳಿ. ಟೋಟಲಿ ವರ್ತ್ ಇಟ್.